ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳ ಪ್ರಕರಣದಲ್ಲಿ ಎನ್ಐಎ ತನಿಖೆಯಾಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಶಾಸಕ ಅಶ್ವಥ್ ನಾರಾಯಣ್. ಬೆಂಗಳೂರಿನಲ್ಲಿ ಆಗ್ರಹಿಸಿದ್ದಾರೆ. ವಿದೇಶದಿಂದ ಹಣ ಬಂದಿರೋ ಬಗ್ಗೆ ತನಿಖೆಯಾಗಬೇಕು. ಈ ಪ್ರಕರಣದ ಹಿಂದಿರುವಂತಹ ವ್ಯಕ್ತಿಗಳು ಯಾರು, ಅವರ ಕೈವಾಡ ಬಯಲಾಗಬೇಕಾಗಿದೆ ಅಂತ ಶಾಸಕ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರ್ಯಾರಿದ್ದಾರೆ ಈ ಪ್ರಕರಣದ ಹಿಂದೆ, ಯಾರ ಕೈವಾಡ ಇದೆ ಅದು ಬಯಲಾಗಬೇಕು ಅಂದಿದ್ದಾರೆ. ಮೊದಲಿಂದನೂ ಆಪಾದನೆ ಹೊರ ದೇಶದಿಂದ ಹಣ ಮತ್ತು ಬೆಂಬಲಗಳು ಏನೇನು ಸಿಕ್ಕಿದೆ ಇವೆಲ್ಲವೂ ಸಮಗ್ರವಾಗಿ ತನಿಖೆ ಆಗಬೇಕು. ಇದರ ಹಿಂದೆ ಇರುವಂತ ಕೈವಾಡ ಕೈಗಳನ್ನ ಬಯಲಿಗೆಳಿಬೇಕು ಅನ್ನುವಂಥದ್ದು, ಹಣ ಇನ್ನೊಂದು ಎಲ್ಲ ವಿಚಾರಗಳನ್ನ ಬಯಲಿಗೆಳಿಬೇಕು ಅನ್ನುವಂಥ ವಿಚಾರದಲ್ಲಿ ಎನ್ಐ ತನಿಖೆನ ಮಾಡಿಸಿ ಅಂತಲೂ ಒತ್ತಾಯವನ್ನು ಮಾಡ್ತಾ ಇದೀವಿ. ಎನ್ಐ ತನಿಖೆಯನ್ನು ಮಾಡಿ ಅಂತಲೂ ಹೇಳುವಂಥದ್ದು ಆಗ್ತಿದೆ. ಇಷ್ಟ ಆಗ್ತಿದೆ. ವಿದೇಶದಿಂದ ಬಂದಿರುವಂತಹ ಹಣದ ಬಗ್ಗೆ ತನಿಖೆಯಾಗಬೇಕು, ದೂರುದಾರನಿಗೆ ಬೆಂಬಲ ಕೊಟ್ಟವರ ಬಗ್ಗೆ ತನಿಖೆಯಾಗಬೇಕು ಅಂತ ಅಶ್ವಥ್ ನಾರಾಯಣ ಆಗ್ರಹಿಸಿದ್ದಾರೆ. ಇದರ ಹಿಂದಿರೋರ ಬಗ್ಗೆ ಎನ್ಐಎ ತನಿಖೆಯಾಗಲಿ ಅನ್ನೋದು ಅವರ ಆಗ್ರಹ. ಮುಸುಕುದಾರ ಅನಾನ್ವಿಕ ವ್ಯಕ್ತಿ, ಇದೊಂಥರ ಏನೋ ಬಹಳ ಕುತೂಹಲ ನಿರ್ಮಾಣ ಮಾಡುವಂತ ರೀತಿನಲ್ಲಾಗಿತ್ತು. ಈ ತನಿಖೆ ನಡೀತಿದೆ. SIT ರಚನೆ ಆಗಿದ್ದನ್ನ ಎಲ್ಲೋ ಒಂದ್ ಕಡೆ ಆಪಾದನೆಗಳು ಅನುಮಾನಗಳು ಸೃಷ್ಟಿಯಾಗಿರುವಂಥದ್ದಿತ್ತು. ಹಾಗಾಗಿ ಈ ದಿಕ್ಕಲ್ಲಿ SITಯನ್ನ ಮೊದಲು ತನಿಖೆಯನ್ನ ಆ ಸ್ಥಳೀಯ ಗೃಹ ಇಲಾಖೆಯಿಂದ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಆ ಜಿಲ್ಲೆಯ ಅಧಿಕಾರಿಗಳು ತನಿಖೆ ಮಾಡ್ತೀನಿ ಅಂದ್ರು. ತದನಂತರ ಇದ್ದಕ್ಕಿದ್ದಾಗಿ ಮುಖ್ಯಮಂತ್ರಿಗಳು SITಯನ್ನು ಘೋಷಣೆ ಮಾಡಿದ್ದಾರೆ. ಮತ್ತೆ ಈ SIT ಘೋಷಣೆ ಮಾಡಿದಾಗ ನಾವು ಪ್ರತಿಪಕ್ಷನೂ ಸ್ವಾಗತ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಸ್ವಾಗತವನ್ನು ಮಾಡಿದ್ರು. ಯಾರು ಅದಕ್ಕೇನು, ಆದರೆ ಇವ್ರೇನು ಅಂದ್ರೆ ರಾತ್ರೋರಾತ್ರಿ ನಿಲುವನ್ನು ಬದಲಾಯಿಸ್ತಿದಾರಲ್ಲ, ಅದಕ್ಕೋಸ್ಕರ ಏನಿದು ಅನ್ನುವಂಥ ಪ್ರಶ್ನೆಗಳು ಬರ್ತಿತ್ತು. ಆದ್ರೆ ಜೊತೆ ನನಗೇನು ಗೊತ್ತಿಲ್ಲ, ಅವ್ನು ಡೆಲ್ಲಿಗೆ ಹೋಗಿದ್ದಾನ, ಯಾಕೆಂದ್ರೆ ನಾನೇನು ತನಿಖೆದಾರ ಅಲ್ಲ. ಈ ರೀತಿ ಅನುಮಾನಗಳು ಅವ್ರ ಮೇಲೆ ಯಾವಾಗಲೂ ಅನಾನ್ವಿಕ ವ್ಯಕ್ತಿ ಮೇಲೆ ಬಹಳಷ್ಟು ಅನುಮಾನಗಳು, ಎಲ್ಲ ರೀತಿಯಾದಂಥ ಪ್ರಶ್ನೆಗಳು ಬಹಳಷ್ಟು ಉದ್ಭವ ಆಗ್ತಿದೆ. ಇದು ಸತ್ಯ. ಈಗೇನು ಅರೆಸ್ಟ್ ಮಾಡಿದ್ದಾರೆ ಒಳ್ಳೇದು. ಅವ್ನ ಅರೆಸ್ಟ್ ಮಾಡಿ ಅವನ್ನ ತನಿಖೆ ಕೊಂಡಿರೋದು, ವಿಚಾರಣೆ ಮಾಡ್ತಿರೋದು ಎಲ್ಲ ಒಳ್ಳೆ ಬೆಳವಣಿಗೆ ಮಾಡಲಿ. ಯಾಕೆಂದ್ರೆ ಈ ರೀತಿ ಆಪಾದನೆಗಳು ಕೇಳಿ ಬರ್ತಿದೆ. ಎಲ್ಲರೂ ಹೇಳ್ತಾ ಇದ್ರು, ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಯಾಕಂದ್ರೆ ಈಗ ತನಿಖೆ ಇದ್ದಾಗ ಎಲ್ಲರೂ ಆ ರೀತಿ ಬೆರಳು ತೋರಿಸುವಂಥದ್ದು ಆಗ್ತಿದೆ ಅನ್ನೋದು ಅನುಮಾನಗಳು ಯಾವಾಗಲೂ ಇದೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣ, ಆ ಪ್ರಕರಣದ ಬೆನ್ನು ಬಿದ್ದಿದೆ SIT. ಸುಜಾತಾ ಭಟ್ ಜನ್ಮ ಕುಂಡಲಿ ಜಾಲಾಡಿದೆ SIT. 1985ರಿಂದ 2025ರವರೆಗಿನ ಬ್ಯಾಕ್ಗ್ರೌಂಡ್ ಜಾಲಾಟ, ಅಂದ್ರೆ ಬರೋಬ್ಬರಿ 40 ವರ್ಷಗಳ ಇತಿಹಾಸವನ್ನ ಅಧಿಕಾರಿಗಳು ಕೆದಕಿದ್ದಾರೆ. ನನ್ನ ಮಗಳು ಕಾಣೆಯಾಗಿದ್ದಾಳೆ, ಹುಡುಕೊಡಿ, ಇಲ್ಲ ಆಸ್ತಿಯಾದ್ರೂ ಕೊಡಿ ಅಂತ ದೂರು ಕೊಡ್ತಾರೆ ಸುಜಾತ. ಹಾಗಾಗಿ ಈ ಪ್ರಕರಣದ ಹಿನ್ನೆಲೆ ಏನು ಅಂತ ಜನ್ಮ ಜಾಲಾಡ್ತಾ ಇದ್ದಾರೆ. ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಸುಜಾತ ಹೇಗಿದ್ರು, ಉಡುಪಿ ಬೆಂಗಳೂರಿನಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು, ಯಾವ ವರ್ಷ ಎಲ್ಲಿದ್ರು, ಯಾರ ಜೊತೆ ವಾಸ ಇದ್ರು, ಮದುವೆ, ಮಕ್ಕಳು ಸೇರಿದಂತೆ ಕಂಪ್ಲೀಟ್ ಇತಿಹಾಸ ಎಲ್ಲವನ್ನ ಸಂಗ್ರಹ ಮಾಡಿದ್ದಾರೆ. ಬಳಿಕ ಸುಜಾತ ಯಾರ ಸಂಪರ್ಕದಲ್ಲಿದ್ರು ಆ ಬಗ್ಗೆ ಕೂಡ ತನಿಖೆಯಾಗಿದೆ. ಯಾಕಂದ್ರೆ ಒಂದೊಂದು ಕ್ಷಣಕ್ಕೂ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಸುಜಾತ. ಇನ್ನು ಆಗಸ್ಟ್ 29ಕ್ಕೆ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಹೋಗಿದೆ. SIT ಅಧಿಕಾರಿಗಳಿಂದ ಸುಜಾತ ಅವರಿಗೆ ಹೋಗಿರುವಂತಹ ನೋಟಿಸ್ ಇದೆ. ಹಾಗಾಗಿ ಆಗಸ್ಟ್ 29ರಂದು ವಿಚಾರಣೆಗೆ ಸುಜಾತ ಹಾಜರಾಗುವ ಸಾಧ್ಯತೆ ಇದೆ. ಜೊತೆಗೆ ಸುಜಾತ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳೋದಕ್ಕೆ SIT ಸಜ್ಜಾಗಿದೆ. ಈಗಾಗಲೇ ಬ್ಯಾಕ್ಗ್ರೌಂಡ್ ಚೆಕ್ ಆಗಿದೆ. 2003ರಲ್ಲಿ ಅನನ್ಯ ಕಾಣೆಯಾಗಿದ್ರು ಅಂತ ಆಕೆ ಏನ್ ಹೇಳ್ತಿದ್ದಾರೆ. ಆಗ ಸುಜಾತ ಎಲ್ಲಿದ್ರು, ನಿಜಕ್ಕೂ ಅನನ್ಯ ಇದ್ದಾರಾ, ಅನನ್ಯ ಅವರ ಮಗಳೇನಾ ಅಥವಾ ಸುಳ್ಳ, ಈ ಬಗ್ಗೆ ತನಿಖೆ, ದಾಖಲೆ, ಸಾಕ್ಷ್ಯ ಎಲ್ಲ ಮುಂದಿಟ್ಟು ವಿಚಾರಣೆ ಮಾಡೋದಕ್ಕೆ SIT ಪ್ಲಾನ್ ಮಾಡಿದೆ. ಒಂದು ಫೋಟೋ ರಿಲೀಸ್ ಮಾಡ್ತಾರೆ ಸುಜಾತ, ಅದು ಕೂಡ ಅಲ್ಲಿ ಅನನ್ಯ ಅಲ್ಲ ವಸಂತ ಅನ್ನೋದು ಗೊತ್ತಾಗತ್ತೆ. ಹೀಗೆ ಈಗ ಮೀಡಿಯಾ ಬಹಳಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾಗಲೇ ಹಲವು ವಿಚಾರಗಳು ಬೆಳಕಿಗೆ ಬಂದಿದೆ. ಆದರೆ ಇದರ ನಡುವೆ SIT ಬಹಳ ವಿಸ್ತೃತವಾಗಿ ತನಿಖೆಯನ್ನು ಮಾಡಿ ಮಾಹಿತಿಯನ್ನ ಕಲೆ ಹಾಕಿದೆ. ಹಾಗಾಗಿ ಅದೆಲ್ಲ ಸಾಕ್ಷಿಗಳು, ಆ ದಾಖಲೆಗಳು ಅದೆಲ್ಲವನ್ನ ಮುಂದಿಟ್ಟು ಈಗ ಸುಜಾತ ಅವರ ವಿಚಾರಣೆಯನ್ನು ನಡೆಸುವುದಕ್ಕೆ SIT ಪ್ಲಾನಿಂಗ್ ಮಾಡಿದೆ, ನೋಟಿಸ್ ಕೊಟ್ಟಿದೆ. 75ರಿಂದ 2025ರವರೆಗಿನ ಬ್ಯಾಕ್ಗ್ರೌಂಡ್ 40 ವರ್ಷಗಳ ಇತಿಹಾಸವನ್ನು ಅಧಿಕಾರಿಗಳು ಕೆದಕಿರೋದು. ನಿಜಕ್ಕೂ ಅನನ್ಯ ಇದ್ರ, ಸುಜಾತ ಅವರ ಮಗಳ ದಾಖಲೆಗಳು ಏನ್ ಹೇಳುತ್ತೆ, ಎಲ್ಲಿದ್ರು ಹಾಗಿದ್ರೆ ಅನನ್ಯ ಕಾಣಿಯಾದಾಗ ಸುಜಾತ,